ಹೊಲಕ್ಕೆ ಹೋಗೋದನ್ನ ಮರೆತು ಪೇಪರ್ ಓದುತ್ತಾ ಕೂತಿದ್ದೀರಲ್ಲ, ಅಂತ ವಿಷಯ ಏನಿದೆ ಅದರಲ್ಲಿ? ಅದು ಅಂತಿದ್ದ ವಿಷಯವಲ್ಲ ಸೀತ. ಹಿಂದಿಗೆ 8 ದಿನದವರೆಗೆ ಸುರಿದ ಅಂಕರ ಮಳೆಯಿಂದ ನಮ್ಮ ದೇಶವೆಲ್ಲ ಭಾರಿ ಅನಾಹುತಿಯಾಗಿದೆ. ನಮ್ಮ ರಾಜ್ಯದಲ್ಲಿ ಅಂತೂ ಎಲ್ಲ ನದಿಗಳು ತುಂಬಿ ಆನೆ ಕಟ್ಟಿ ಹೊಡೆಯುವ ಬೀಕಿಯಲ್ಲಿದೆ. ಅನೇಕ ಹಳ್ಳಿಗಳು ಈಗಾಗಲೇ ನೀರಿನ ಪಾಲಾಗಿದೆ. ನದಿಯ ದಂಡಿ ಮೇಲಿದ್ದವೆಲ್ಲ ಗ್ರಾಮಸ್ಥರು ಸಂಪೂರ್ಣ ಮೃಗುತ್ತಿದೆ. ಈಗ ನಾವೆಲ್ಲ ಬೇರೆ ಕಡೆಯಲ್ಲಿ ಊರ ಬಿಡಬೇಕೆಂದು ಸರ್ಕಾರ ಆದೇಶ ಹೊರಡಿಸಿದೆ. ಈಗ ನಾನೇನು ಮಾಡಲಂತ ಒಂದು ತಿಳಿಯಲಾಗಿದೆ ಸೀತಾ. ಹಾಗಾದ್ರೆ ಬೆಳೆದು ನಿಂತ ನಮ್ಮ ಹೊಲಗಳೆಲ್ಲ ನೀರು ಪಾಲಾಗುತ್ತವೆಯೇ? ಈ ಪೇಪರ್ನಲ್ಲಿ ಬರೆದಿದ್ದು ಓದಿ ನೋಡಿದರೆ ಮನೆ ಹೊಲ ಮುಳುಗುವುದು ಅಷ್ಟೇ ಅಲ್ಲ ಸೀತಾ, ಅಷ್ಟೇ ಅಲ್ಲ, ಹೊಲದಲ್ಲಿ ಕೂಡ ಒಂದು ಇಂಚು ಕೂಡ ಮಣ್ಣು ಸಹಿತ ಉಳಿದಿಲ್ಲ ಎಂಬ ಚಿಂತೆ ನನಗಾಗಿಬಿಟ್ಟಿದೆ. ಹಿಂದೆರಡು ವರ್ಷ ಭೀಕರ ಬರಗಾಲಕ್ಕೆ ತುತ್ತಾದ ನಾವು ಬಿಡದೆ ಕಾಡುತ್ತಿರುವ ಮಳೆರ ತನ್ನ ಅದೃಷ್ಟಿಯಲ್ಲಿ ಮುಳುಗಿಸುತ್ತೇ ಕಾಣುತ್ತಾರೆ. ಏನು ಮಾಡಲಿ ಸಿದ್ಧ, ಏನು ಮಾಡಲಿ ಸ್ವಾಮಿ? ಹಣೆ ಬರಕ್ಕೆ ಹೊಣೆ ಯಾರು? ಎಲ್ಲ ಆ ದೇವರ ಮೇಲೆ ಭಾರ ಹಾಕಿ ಧೈರ್ಯ ತಂದುಕೊಳ್ಳೋಣ. ಎಲ್ಲ ಅವನಿಚ್ಛೆದಂತೆ ಆಗಲಿ. ಅದಂತ ಧೈರ್ಯ ಸಿದ್ಧ ನಿನ್ನದು. ಬೆಳೆ ತುಂಬಿ ನಿಂತಿರುವ 8 ಎಕರೆ ಕಬ್ಬು, ಬೆಲೆ ಮಾಗಿ ನಿಂತಿರುವ 10 ಎಕರೆ ಗೋವಿಂದ, ಗಿಡಕ್ಕೆ 60 ಕಾಯಿ ತುಂಬಿ ನಿಂತಿರುವ 9 ಎಕರೆ ಶೇಂಗಾ, ಇವೆಲ್ಲ ಈ ಕ್ಷಣದಲ್ಲಿ ಆ ಗಂಗಾ ಮಾತೆ ಒಡಲಿಗೆ ಸೇರಲು ಹುಡುಕುತ್ತಿದೆ. ಅಂದರೆ ರೈತನ ಬಾಳು ಬರೇ ಕಣ್ಣೀರಿನಗೊಳಿಸಿದ್ದ, ಬರೇ ಕಣ್ಣೀರಿನಗಳು. ಅಳಬೇಡಿ ಸ್ವಾಮಿ, ಅಳಬೇಡಿ. ಧೈರ್ಯವೇ ಸರ್ವತ್ರ ಸಾಧನವಂತ ನೀವು ನುಡಿ ಕೇಳಿಲ್ವೇ? ಯಾಕಿಷ್ಟೊಂದು ಕಳವಳ ಪಡ್ತಾ ಇದ್ದೀರಾ? ಇದೆಲ್ಲ ಆ ಮುರುನಾಳ ಗದ್ದನಿಗಿರಿ ಮಳ ರಾಜೇಂದ್ರನ ಅವನಿಗೆ ಶರಣಂತ ಕೈ ಮುಗಿಯಿರಿ. ಬುದ್ಧಿಯ ಮಾತನ್ನು ಕೇಳಿ ನನ್ನ ತಂಬ ಪ್ರಭೆ ಬಿಟ್ಟು ಹೋಯಿತು. ಎಲ್ಲ ನಶ್ವರ ಸಿದ್ಧ ನಶ್ವರ. ಆ ಜಗದ ಒಡೆಯನೇ ಈ ಜಗಕ್ಕೆ ಸ್ವರ. ಬಂದಿದ್ದು ಬರಲಿ, ಆ ರಾಜೇ ಭಕ್ತರನ್ನ ದಯವನ್ನು ಇರಲಿಸಿದ್ದ. ಮತ್ತೆ ನಮಗೆ ಇನ್ನು ಈ ದುಃಖ, ನಮಗೆ ನಮ್ಮ ಧೈರ್ಯವೇ ಪಕ್ಕ. ಬಿಟ್ಟೇನ ಅವರ ಲೆಕ್ಕ. ಹಾಡುತ್ತಾ ಹೆಜ್ಜೆ ಹಾಕಿ ನನ್ನೊಂದಿಗೆ ಪಕ್ಕ.
ಕೈ ಹಿಡಿದಾಗ ದಿನವೂ ಆನಂದವೋ ಎಂದು ನಾವು ಹೀಗೆ ಹಾಡುವಾಗ ಬದುಕೆ ಸ್ವರ್ಗವೇ ಹೇ 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 ಆ ಹಾ ನನ್ನ ಶ್ರೀಮತಿ ಕೈ ಹಿಡಿದಾಗ ನಿನ್ನ ದೇವತೆ ಬದುಕಾದಾಗ ದಿನವೂ ಆನಂದವೋ ನಿನ್ನಂತ ಶ್ರೀಮತಿ ಕೈ ಹಿಡಿದಾಗ ನಿನ್ನಂತ ದೇವತೆ ಬದುಕಾದಾಗ ದಿನವೂ ಆನಂದವೋ ನಿನ್ನಂತ ಶ್ರೀಮತಿ ಕೈ ಹಿಡಿದಾಗ ನಿನ್ನಂತ ಗುಣವತಿ ಬದುಕಾದಾಗ ದಿನವೂ ಆನಂದವೋ ಅಲ್ಲ ರೀ, ಹೊಲಕ್ಕೆ ಹೋದ ಮೇದು ನನಗೆ ಬೇಗ ಬಾ ಅಂತ ಫೋನ್ ಮಾಡಿ ಹೇಳ್ರಿ. ಹೌದು ಸೀತಾ, ಮಳೆ ಮತ್ತು ಬಂದೇ ಬಿಟ್ಟಿದ್ದೆ. ಅಣ್ಣ ಅಣ್ಣ ಯಾಕೆ ಸೋದರ ಗಡಿಬಿಡಿಯಿಂದ ಹೊಡಿ ಬಂದಲ್ಲ ಯಾಕೆ? ಘಾತವಾಯ್ತಣ್ಣ, ಘಾತವಾಯ್ತು. ನಾವು ಕಷ್ಟಪಟ್ಟು ದುಡಿದ ಮಾಡಿದ ಭಾವ ಎಲ್ಲ ಹಾಳಾಗಿ ಹೋಯ್ತಣ್ಣ. ಯಾಕಪ್ಪ, ಏನಾಯ್ತು? ಹೊಳೆ ತುಂಬಿ ಏನಾದರೂ ಬಂದು ಬಿಟ್ಟಿದ್ದೆ? ಹೌದಣ್ಣ, ದಡದಲ್ಲಿದ್ದ ನದಿಯ ನೀರು 10 ಸೆಕೆಂಡಿನಲ್ಲಿ 10 ಸೆಂಟಿಗೆ ಆವರಿಸಿಕೊಂಡು ಮೇಲಿನ ಹೊಲದವರೆಗೂ ನೀರು ತುಂಬಿ ಬೋರ್ಗರೆದು ಹರಿಯುತ್ತಿದೆ. ಅಯ್ಯೋ ಶಿವ ಶಿವ, ನಮ್ಮ ಅಲ್ಲಿಂದ ಹೇಗೆ ಬರ್ತೀರೋ? ಸೆಡ್ಡಿನಲ್ಲಿ ಬಿದ್ದ ದನಕರ ಗತಿಯೂ ಏನಾಯಿತು? ಎದೆ ಮಠ ನಿತ್ತ ನೀರಿನಲ್ಲಿ ಎಲ್ಲ ದನಗಳ ಹಗ್ಗವನ್ನು ಕುಡುಗೋಲಿನಿಂದ ಕೊಯ್ದು ಈಜುತ್ತಾ ಬಂದೇನಣ್ಣ. ಈಗ ಏನ್ ಮಾಡೋದ್ರಿ ಮುಂದೆ? ಎತ್ತುಗಳು ಎಮ್ಮೆಗಳು ಇನ್ನು ಬರ್ಲೇ ಇಲ್ವಲ್ಲ? ನಮ್ಮ ಎತ್ತು ಎಮ್ಮೆಗಳಿಗೆ ಏನೂ ಆಗುವುದಿಲ್ಲ ಅತ್ತಿಗೆ, ಅವೆಲ್ಲ ಈಜು ದಡ ಸೇರುತ್ತವೆ. ಆದರೆ ಕರುಗಳು ಬರುವುದೇ ದುರ್ಲಭ. ಅಯ್ಯೋ ತುರುವಿದೆ, ಕಳೆದುಕೊಂಡು
ಪಾಚಾರದಲ್ಲಿ ದರುಗೊಳವಿಲ್ಲದಂತಾಗಿದೆ. 10 ನಿಮಿಷದಲ್ಲಿ ಹತ್ತಿರ ತುಂಬಿ ಬರುವ ಆ ನದಿ ನೀರು ಹಾಗೆ ತುಂಬಿ ನಿಂತಿರುವ ಪೈರು ನದಿಯ ಪಾಲ ಆಯ್ತು. ಏನು ಮಾಡಲೀಗ? ಮಹಾಪುರುಷನಾದ ನೀನು ಕಣಕು ಬಲೋಡಿ ಹರಸಿದ ಹರದ ವಸ್ತಾಹ ನಮ್ಮ ಮೇಲಿದ್ದರು, ನಮ್ಮ ಔಷಧ ಮೇಲಿದ್ದರು, ನಮ್ಮ ಲಾಭದ ಪೈರು ಧ್ವಂಸ ಆಯ್ತು. ಅಳಬೇಡಿ ಸ್ವಾಮಿ, ಅಳಬೇಡಿ. ನಮ್ಮ ಪ್ರಾರಬ್ಧ ಕರ್ಮಕ್ಕೆ ತಕ್ಕಂತೆ ಏನಾಗ್ಬೇಕು ಅದೆಲ್ಲ ಆಗ್ತಾ ಇದೆ. ಅಲ್ಲ ರೀ, ಹರಿಯದ ತಮ್ಮನ ಮುಂದೆ ನೀವೇ ರೀತಿ ಆಗ್ತಾರೆ. ಇವನ ಈ ವೀರನ ಪಾಡೇನು ನೋಡಿ. ಬೆಳೆಗಳು ಇಂದ ನಾಶ ಆದ್ರೆ ಏನಾಗಂತೆ? ಆ ಭೂಮಿ ತಾಯಿ ಬಂಜೆಯಾಗದೆ ಮುಂದೊಂದು ದಿನ ನಮ್ಗೆ ಬೆಳೆ ಕೊಡ್ತಾಳೆ. ಆದ್ರೆ ಅಂಥ ಪ್ರವಾಹದಲ್ಲಿ ಕುಸ್ತಿ ಆಡೋ ಮಗ ಈಜು ಮನೆಗೆ ಬಂದಿದ್ದಾನಲ್ಲ, ಅದಕ್ಕಾದ್ರೂ ಸಂತೋಷ ಪಡ್ರಿ, ಅದಕ್ಕಾದ್ರೂ ಸಂತೋಷ ಪಡಿ. ಸೀತಾ ಸೀತಾ, ಎಂತ ಗಂಡು ಮಾತನ್ನು ಹೇಳಿದೆಯೇ ನನಗೆ. ನೀನಾಡಿದ ನುಡಿಗೆ ಒಣಗಿದ ಬಳಿ ತುಳಿದು ಹತ್ತಿದ ಕೆರೆಯು ತುಂಬಿತು, ನಲ್ಲೊಳಲಿಗೆ ಹತ್ತಿದ ಉರಿಯುವುದಂತೆ ಹೋಯಿತು. ಬೆಳಕಿ ಬರುವ ಅಳುವಿನ ದುಃಖ ನಗುವಿನ ಮಲ್ಲಿಗೆವಾಯಿತು. ಸಹೋದರ ಸಹೋದರ, ನೀನ್ಯಾವದ ಕಾರಣಕ್ಕೂ ಹೆದರಬೇಡ. ಗುರು ಎಂಬ ಅರಿವಿನ ಬೆಳಕಿನ ನದಿ ನೀರಿನಲ್ಲಿ ಈಸಿ ಬದುಕೋಣ. ಬಾ, ನನ್ನೊಂದಿಗೆ ನೀನೊಬ್ಬನಿದ್ದರೆ ಸಾಕು. ಇಂಥ 1000 ಸಾಲಿನ ಕಷ್ಟ ಬಂದರೂ ಹೆದರಿಸಿ ಬದುಕೋಣ. ನಿಮ್ಮಂತ ಪವಿತ್ರ ಅಣ್ಣ ಅತ್ತಿಗರ ವರದ ಹಸ್ತ ನನ್ನ ಮಸ್ತಕದ ಮೇಲೆ ಇರುವವರೆಗೂ ನಾನೇಕೆ ಹೆದರಲ್ಲ, ನಾನೇಕೆ ಹೆದರಲಿ? ಇದೆಲ್ಲ ಪ್ರಕೃತಿಯ ವಿಕೋಪ. ಇದಕ್ಕೆ ನಮ್ಮ ಎಲ್ಲ ಬೆಳೆ ನಾಶವಾದವು, ನಮ್ಮ ದನ ಕರುಗಳು ಅಮ್ಮ ಅಮ್ಮ ಅದು ತೇಲಿದವು. ಆದರೆ ಪ್ರೀತಿಯಿಂದ ನಾನು ಉಂಡದ್ದೆ ಉಣಿಸಿ ತಿಂದದ್ದೆ ತಿನ್ನಿಸಿ ಬೆಳೆಸಿದ ರಾಯ ಲಕ್ಷ್ಮಣ ಎಂಬ ನನ್ನ ಟಗರುಗಳು ತುಂಬಿದ ಹೊಳಪಾಲ. ಆ ದುಃಖದ ಕಿಚ್ಚನ್ನು ನನ್ನಿಂದ ಆರಿಸಿಕೊಳ್ಳಲಾಗುತ್ತಿಲ್ಲವಣ್ಣ. ಅಂದಾಗ ಧಿಕ್ಕಾರವಿರಲಿ ಆ ಮೈದುನ ಗಂಡಿದ್ಯವನಾದ ನೀನು ನಿನ್ನ ಹೆಸರಿಗೆ ತಕ್ಕಂತೆ ಇರಬೇಕು. ಅಳಬೇಡವು. ನೀನ್ ಯಾರು ಗೊತ್ತಾ? ಆ ವೀರ ಬಜರಂಗಿ ಅವತಾರ ನೀನು. ಯಜಮಾನ್ರೆ, ನೀರು ನಿಮ್ಮ ಮನೆ ಹತ್ರನೇ ಬಂದಿವೆ. ಈ ಬೇಗ ನೀವು ಈಗ ಮನೆ ಖಾಲಿ ಮಾಡಿ. ಹೌದೇ? ಈ ಮನೆ ಖಾಲಿ ಮಾಡಬೇಕಿ? ನಾವು ಇರುವುದು ಎಲ್ಲಿ? ಹೌದಪ್ಪ, ಡ್ಯಾಮ್ ಒಡೆಯುವ ಸಂಭವವಿದೆ. ಈಗ ನೀವೆಲ್ಲ ಪ್ರಾಣವನ್ನು ಉಳಿಸಿಕೊಳ್ಳುವುದೇ ಹೆಚ್ಚಿಂದು. ಬೇಗ ನೀವು ಈಗ ಮನೆಯಲ್ಲಿ ಜಾಗವನ್ನು ಕೊಟ್ಟಿದೆ, ಅಲ್ಲಿ ಹೋಗಿ ಉಳ್ಕೊಳ್ಳಿ. ಆಯ್ತು. ಬಾಳಲಿ ಎಲ್ಲಿದೆ ಮಾಮ, ಅಕ್ಕ, ಬಜರಂಗಿ ಯಾರು ಇಲ್ಲವಲ್ಲ? ನದಿಯ ನೀರು ಮನೆಗೆ ನುಗ್ಗಿತೆಂದು ಸರ್ಕಾರಕ್ಕೆ ತಲೆಬಾಗಿ ಬೇರೆ ಕಡೆ ಏನಾದರೂ ಹೋಗಿರಬಹುದು. ಇಲ್ಲ ಹೊಳೆಯ ದಂಡೆ ಹೊಲಗಳ ಮುಳುಗಿವೆ ಎಂದು ಏನಾದರೂ ಅನಾಹುತ ಮಾಡಿಕೊಂಡಿರಬಹುದೇ? ನನಗೊಂದು ತಿಳಿಯುತ್ತಿಲ್ಲ. ಪಕ್ಕದ ಮನೆಯವರಿಗೆ ಕೇಳಬೇಕಂದ್ರೆ ಅವರು ಯಾರು ಕಾಣುತ್ತಿಲ್ಲ. ಈಗ ನನ್ನ ಶಿಕ್ಷಣಕ್ಕೆ ಹಣ ಬೇಕಾಗಿದೆ. ಯಾರನ್ನು ಕೇಳಲಿ, ಏನು ಮಾಡಲಿ? PSI ಇಂಟರ್ವ್ಯೂ ಬೇರೆ ಬಂದಿದೆ. ಅದರ ಖರ್ಚಿಗೆ ಹಣ ಎಲ್ಲಿ ಕೇಳಲಿ, ಏನು ಮಾಡಲಿ? ಅಯ್ಯೋ ದೇವರೇ, ಇದೇನು ಗತಿ ಬಂತು ನನಗೆ?
ಬರಲಾಗುವುದೇ. ಏನು ಮಾಡಲಿ ನನ್ನ ಮಾವಂದರು ಎಲ್ಲಿದ್ದಾರೆ ಅಂತ ನೋಡಲೇಬೇಕು. ಕೈ ಕೊಟ್ಟ ಹುಡುಗರಿಗೆ ಕೈ ಮುಗಿದ ಹೇಳ್ತೀನಿ. ಅಯ್ಯೋ ಯಾರಾದ್ರೂ ಬಂದು ನನ್ನನ್ನು ಕಾಪಾಡಿ. ನನ್ನ ಕಡೆಗೆ ಬರ್ತಾ ಇದೆ, ಬನ್ನಿ ಯಾರಾದ್ರೂ ಬಂದು ನನ್ನನ್ನು ಕಾಪಾಡಿ. ಉರುಗಾರವೆಂಬ ನಾಗರ ಹಾವನ್ನು ಕೊರಳಿಗೆ ಸುತ್ತಿಕೊಂಡು ನಿನಗಾಗಿ ಧಾವಿಸಿ ಓಡಿ ಬಂದ ನಾನು ಮುನಿರತ್ನನೆಂಬ ನರನಾಗರು. ಬಲಿ, ನೀನು ಭಯಪಡುವ ಅವಶ್ಯಕತೆ ಇಲ್ಲ. ಎಲ್ಲಿ ಒಮ್ಮೆ ತಿರುಗಿ ನೋಡು. ಯಾರು ನೀನು? ನಾನ್ಯಾರು